ಇವತ್ತು ನಾವು ವೃಷಭ ರಾಶಿಯವರ ಬಗ್ಗೆ ಮಾತನಾಡೋಣ. ವೃಷಭ ರಾಶಿಯವರೇ, ಒಂದು ಹೆಣ್ಣು ನಿಮ್ಮ ಮೇಲೆ ಕೆಟ್ಟ ಪ್ರಯೋಗಗಳು ಮಾಡುತ್ತಿದ್ದಾಳೆ. ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಮಣ್ಣು ಪಾಲು ಮಾಡಲು ನೋಡುತ್ತಿದ್ದಾಳೆ. ನಿಮಗೊಂದು ಗಂಡಾಂತರ ಕೂಡ ಇದೆ. ಈಗೇನಾದರೂ ನೀವು ಹುಷಾರಾಗಿ ಇಲ್ಲದಿದ್ದರೆ ಜೀವನದಲ್ಲಿ ಊಹಿಸದ ಅನರ್ಥ ನಡೆಯುತ್ತದೆ. ಇನ್ನು ಆಕೆ ನಿಮ್ಮ ಹಿಂದೆಯೇ ಇರುತ್ತಾ ನಿಮ್ಮ ಬೆನ್ನಿಗೆ ಚೂರಿ ಹಾಕುವ ಕೆಲಸ ಮಾಡುತ್ತಿದ್ದಾಳೆ. ಆಕೆ ಯಾರೆಂದು ಪೂರ್ತಿಯಾಗಿ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಇದಕ್ಕಾಗಿ ನೀವು ಮಾಡಬೇಕಾಗಿರುವುದೆಲ್ಲ ಒಂದೇ ಒಂದು ಚಿಕ್ಕ ಸಹಾಯ. ಕಮೆಂಟ್ನಲ್ಲಿ ಓಂ ನಮಃ ಶಿವಾಯ ಎಂದು ಬರೆಯಿರಿ. ವಿಡಿಯೋಗೆ ಒಂದು ಚಿಕ್ಕ ಲೈಕ್ ಕೊಟ್ಟು ಇನ್ನಷ್ಟು ವೃಷಭ ರಾಶಿಯವರಿಗೆ ಈ ವಿಡಿಯೋ ತಲುಪಲು ಸಹಾಯ ಮಾಡಿ. ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಒತ್ತಿ. ನಿಮ್ಮ ಈ ಚಿಕ್ಕ ಸಹಾಯ ನಮಗೆಷ್ಟೋ ಶಕ್ತಿ ಮತ್ತು ಉತ್ಸಾಹ ಕೊಡುತ್ತದೆ. ಇನ್ನು ತಡ ಮಾಡದೆ ವಿಷಯಕ್ಕೆ ಬರೋಣ. ವೃಷಭ ರಾಶಿಯವರೇ, ನಿಮ್ಮ ಜಾತಕವನ್ನು ಪರಿಶೀಲಿಸಿದಾಗ ಕೆಲವು ಶಾಕಿಂಗ್ ವಿಷಯಗಳು ತಿಳಿದುಬಂತು. ನಿಮ್ಮ ಶತ್ರುಗಳು ಹಾವಿಗಿಂತ ವಿಷ ತುಂಬಿಕೊಂಡಿದ್ದಾರೆ. ನಿಮ್ಮ ಜೀವನದಲ್ಲಿ ನಿಮ್ಮ ಪಕ್ಕದಲ್ಲೇ ಇರುತ್ತಾ ನಿಮ್ಮನ್ನು ಹಾಳು ಮಾಡಲು ತಾಂತ್ರಿಕ ಪ್ರಯೋಗ ಮಾಡುತ್ತಿದ್ದಾಳೆ ಒಂದು ಹೆಣ್ಣು. ನಿಮ್ಮ ಫೋಟೋಗಳು, ಬಟ್ಟೆ, ಕೂದಲು, ಉಗುರು ಮುಂತಾದ ನಿಮ್ಮ ಪರ್ಸನಲ್ ವಸ್ತುಗಳನ್ನ ತಾಂತ್ರಿಕನಿಗೆ ಕೊಟ್ಟು ಸ್ಮಶಾನದಲ್ಲಿ ಪೂಜೆ ಮಾಡಿಸುತ್ತಿದ್ದಾಳೆ. ನಿಮ್ಮ ಮನೆ ಬಾಗಿಲಿನ ಮುಂದೆ ಕೂಡ ತಾಂತ್ರಿಕ ಪೂಜೆಗಳು, ಪ್ರಯೋಗಗಳು ನಿಮಗೆ ತಿಳಿಯದಂತೆ ಮಾಡಿಸುತ್ತಿದ್ದಾಳೆ. ಆದರೆ ವಿಚಿತ್ರ ಏನಂದ್ರೆ, ಆಕೆ ಹೊರಗೆ ಮಾತ್ರ ಅವಳಿಗಿಂತ ನಿಮ್ಮ ಶುಭ ಬಯಸುವವರು ಯಾರೂ ಇಲ್ಲ ಅಂದಂತೆ ನಟಿಸುತ್ತಾಳೆ. ನೀನು ಚೆನ್ನಾಗಿದ್ದರೆ ನನಗೆ ಅಷ್ಟೇ ಸಾಕು ಎಂಬ ಸಿಹಿಯಾದ ಮಾತುಗಳನ್ನು ಆಡುತ್ತಾಳೆ. ಆ ಮಾತುಗಳಿಗೆ ಮರುಳಾಗಿ ನೀವು ಕೂಡ ಆಕೆಯನ್ನು ಪೂರ್ತಿಯಾಗಿ ನಂಬಿ ನಿಮಗೆ ಬರುವ ಎಲ್ಲಾ ಸಮಸ್ಯೆಗಳನ್ನು ಆಕೆಗೆ ಹೇಳಿ ಅವಳ ಸಲಹೆ ಕೇಳುತ್ತಿದ್ದೀರಿ. ಇಲ್ಲೇ ನೀವು ದೊಡ್ಡ ತಪ್ಪು ಮಾಡುತ್ತಿರೋದು. ಆಕೆ ನಿಮಗೆ ಕೊಡೋ ಪ್ರತಿ ಸಲಹೆ ಕೂಡ ನಿಮ್ಮನ್ನು ಜೀವನದಲ್ಲಿ ಹಿಂದೆ ತಳ್ಳಲು ಎಂದು ಅರ್ಥ ಮಾಡಿಕೊಳ್ಳಿ. ಇದು ಅಪ್ಪಟ ಸತ್ಯ. ನಿಜ ಯಾವಾಗಲೂ ಕಹಿಯಾಗಿರುತ್ತದೆ, ಆದರೆ ನಿಜ ತಿಳಿದುಕೊಳ್ಳುವುದು ತುಂಬಾ ಮುಖ್ಯ. ಆಕೆ ನಿಮ್ಮ ಜೀವನದಲ್ಲಿ ಇರುವಷ್ಟು ಕಾಲ ನಿಮ್ಮ ಬದುಕು ನರಕಕ್ಕಿಂತ ಕೀಳು. ಈಗ ನೀವು ಅನುಭವಿಸುತ್ತಿರುವ ಕಷ್ಟಗಳು ಮತ್ತು ನೋವುಗಳು ಕೇವಲ ಆರಂಭ ಮಾತ್ರ. ಅಂದ್ರೆ ಇದಿನ್ನು ಫಸ್ಟ್ ಸ್ಟೇಜ್. ಆಕೆ ನಿಮ್ಮ ಪಾಲಿಗೆ ರಾಹು ಕೇತುಗಿಂತ ಅಪಾಯ, ಶನಿಗಿಂತ ಘೋರ. ನಿಮ್ಮ ಜೀವನವನ್ನೇ ನಾಶ ಮಾಡುತ್ತಾಳೆ. ಆಕೆ ಯಾರು, ಅವಳ ಹೆಸರು ಯಾವ ಅಕ್ಷರದಿಂದ ಶುರುವಾಗುತ್ತದೆ ಅನ್ನೋದು ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಜೊತೆಗೆ ಈ ವಿಡಿಯೋದಲ್ಲಿ ಒಂದೇ ಒಂದು ಮಹಾಶಕ್ತಿಯತ ಪರಿಹಾರ ಕೂಡ ತಿಳಿಸಿಕೊಡ್ತೀನಿ. ನೀವು ಆ ಚಿಕ್ಕ ಪರಿಹಾರ ಮಾಡಿಕೊಂಡ್ರೆ ಆ ಹೆಣ್ಣು ನಿಮ್ಮನ್ನು ಏನೂ ಕೂಡ ಮಾಡಲು ಆಗಲ್ಲ. ನಿಮ್ಮ ಕೂದಲು ಮುಟ್ಟಲು ಕೂಡ ಆಗಲ್ಲ. ನೀವು ಜೀವನದಲ್ಲಿ ಯಾವುದಕ್ಕಾಗಿ ಕಷ್ಟಪಡುತ್ತಿದ್ದೀರೋ, ಯಾವುದಕ್ಕಾಗಿ ಕಣ್ಣೀರು ಹಾಕುತ್ತಿದ್ದೀರೋ ಆ ಸಮಸ್ಯೆಗಳೆಲ್ಲ ಮುಗಿದು ಹೋಗುತ್ತದೆ. ನಿಮ್ಮ ವ್ಯಾಪಾರ, ಉದ್ಯೋಗ ಮತ್ತು ನಿಮ್ಮ ಮೇಲೆ ಮಾಡುವ ತಾಂತ್ರಿಕ ಪ್ರಯೋಗಗಳೆಲ್ಲ ನಿವಾರಣೆಗೊಂಡು ಮತ್ತೆ ನಿಮ್ಮ ಅದೃಷ್ಟ ಬೆಳೆಯುತ್ತದೆ. ನಿಮ್ಮ ದರಿದ್ರ ನಿಮ್ಮನ್ನು ಬಿಟ್ಟು ಹೊರಟು ಹೋಗಿ ಸಂತೋಷ ನಿಮ್ಮ ಪಾಲಾಗುತ್ತದೆ. ಆದರೆ ಈ ವಿಷಯಗಳೆಲ್ಲ ನಿಮಗೆ ಪೂರ್ತಿಯಾಗಿ ಅರ್ಥ ಆಗಲು ಈ ವಿಡಿಯೋ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ನಿಮಗೆ ಒಂದು ಚಿಕ್ಕ ಸಂತೋಷ ಬಂದರೂ ಕೂಡ ಆಕೆಯ ಕಣ್ಣುಗಳು ಕೆಂಪಾಗುತ್ತದೆ. ನೀವು ಏಳಿಗೆಯಾಗುತ್ತಿದ್ದರೆ ಆಕೆ ಒಳಗೊಳಗೆ ಕುಗ್ಗಿ ಹೋಗುತ್ತಾಳೆ. ಅಸೂಯೆಯಿಂದ ನಿಮ್ಮ ಮೇಲೆ ತಾಂತ್ರಿಕ ಪ್ರಯೋಗಗಳು ಮಾಡುವುದು, ವಶೀಕರಣ, ಬಾಣಾಮತಿ ಮುಂತಾದ ಪವರ್ಫುಲ್ ಪ್ರಯೋಗಗಳನ್ನು ಮಾಡಿಸುತ್ತಿದ್ದಾಳೆ. ನಿಮ್ಮ ಬುದ್ಧಿ ನಿಮ್ಮ ಹಿಡಿತದಲ್ಲಿ ಇಲ್ಲದೆ ನೀವು ತಪ್ಪು ನಿರ್ಧಾರಗಳು ತೆಗೆದುಕೊಳ್ಳುವಂತೆ ಈ ಪ್ರಯೋಗಗಳು ಮಾಡುತ್ತಿವೆ. ನಿಮ್ಮ ಕುಟುಂಬದ ಶ್ರೇಯಸ್ಸಿಗಾಗಿ ನೀವು ಆಕೆಯಿಂದ ದೂರ ಇರಬೇಕು. ಆದರೆ ಈ ವಿಷಯ ಅವಳಿಗೆ ಗೊತ್ತಾಗಬಾರದು. ಸ್ನೇಹಿತರೆ, ಈ ವಿಷಯಗಳು ನಿಮ್ಮನ್ನು ಹೆದರಿಸಲು ಹೇಳುತ್ತಿಲ್ಲ. ಇನ್ನು ಮುಂದಾದರೂ ನೀವು ಜಾಗೃತೆಯಿಂದ ಇರಲಿ ಎಂಬುದು ನನ್ನ ಉದ್ದೇಶ. ಈ 2026ನೇ ವರ್ಷ ಬಂದಾಗಿನಿಂದ ನಿಮ್ಮ ಜೀವನದಲ್ಲಿ ಬರೀ ಏಳು ಬೀಳು ಆಗುತ್ತಿದೆ. ನೀವು ಅಂದುಕೊಂಡ ಕೆಲಸಗಳು ಮಧ್ಯದಲ್ಲಿ ನಿಂತು ಹೋಗುತ್ತಿದೆ. ಇದಕ್ಕೆ ಕಾರಣ ನಿಮಗೆ ಅದೃಷ್ಟ ಇಲ್ಲ ಅಂತಲ್ಲ. ಇದಕ್ಕೆ ಕಾರಣ ನಿಮ್ಮ ಆ ಶತ್ರು. ನಿಮ್ಮ ವ್ಯಾಪಾರದಲ್ಲಿ ನಡೆಯುತ್ತಿರುವ ನಷ್ಟಗಳಿಗೆ, ನಿಮ್ಮ ಮನೆಯಲ್ಲಿ ಆಗುತ್ತಿರುವ ಗಲಾಟೆಗಳಿಗೆ ಕಾರಣ ಯಾರು ಎಂದು ಬೇಗನೆ ನಿಮಗೆ ತಿಳಿಯುತ್ತದೆ. ನೀವೆಲ್ಲಿ ಉದ್ಧಾರ ಆಗುತ್ತೀರೋ ಎಂದು ನಿಂಬೆ ಹಣ್ಣುಗಳನ್ನು ಬಳಸಿ
ನಿಮ್ಮ ಮೇಲೆ ಪ್ರಯೋಗ ಮಾಡಿ ನಿಮ್ಮ ಅದೃಷ್ಟವನ್ನು ಕಟ್ಟಿಹಾಕುತ್ತಿದ್ದಾಳೆ. ಆಕೆಯ ಬಗ್ಗೆ ನೀವು ತಿಳಿದುಕೊಂಡಿಲ್ಲ ಅಂದರೆ ಇದು ನೀವು ಮಾಡುತ್ತಿರುವ ಅತಿ ದೊಡ್ಡ ತಪ್ಪು ಎಂದು ಅರ್ಥ. ದೇವರು ನಿಮಗೆ ಕೊಡುತ್ತಿರುವ ಈ ಅವಕಾಶವನ್ನು ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ಕಳೆದ ಕಾಲವನ್ನು ಹೇಗೋ ನಾಶ ಮಾಡಿದ್ದಾಳೆ, ಮುಂದಿನ ಕಾಲ ಕೂಡ ನಾಶ ಮಾಡಲು ಹೊರಟಿದ್ದಾಳೆ. ಮನುಷ್ಯ ಕಷ್ಟದಲ್ಲಿ ಇದ್ದು ಹೊರಬರುವ ದಾರಿ ಗೊತ್ತಾಗದಿದ್ದಾಗ ದೇವರು ಯಾವುದೋ ಒಂದು ರೂಪದಲ್ಲಿ ಸಹಾಯ ಮಾಡುತ್ತಾರೆ. ಇವತ್ತು ಈ ವಿಡಿಯೋ ಆ ದೇವರೇ ನಿಮ್ಮ ಕಣ್ಣಿಗೆ ಬೀಳುವಂತೆ ಮಾಡಿದ್ದಾರೆ. ಆಕೆ ನಿಮ್ಮ ಕುಲದೇವರನ್ನು ಕೂಡ ಅವಳ ತಾಂತ್ರಿಕ ವಿದ್ಯೆಗಳಿಂದ ಬಂಧಿಸಿದ್ದಾಳೆ. ಆದ್ದರಿಂದಲೇ ನೀವು ಎಷ್ಟು ಪೂಜೆಗಳು ಮಾಡಿದರೂ ಎಷ್ಟು ಕಷ್ಟಪಟ್ಟರೂ ಫಲ ಸಿಗುತ್ತಿಲ್ಲ. ಈ ವರ್ಷ ನಿಜಕ್ಕೆ ನಿಮಗೆ ಎಷ್ಟೋ ಅದ್ಭುತವಾಗಿ ಇರಬೇಕಾಗಿತ್ತು. ರಾಹು, ಶನಿ ಮತ್ತು ಕೇತು ಎಲ್ಲರೂ ನಿಮಗೆ ಒಳ್ಳೆಯದು ಮಾಡಲು ಕಾಯುತ್ತಿದ್ದಾರೆ. ಆದರೆ ಆ ಒಂದು ನೀಚ ಹೆಣ್ಣಿನಿಂದ ಈ ವರ್ಷ ನೀವು ಕಷ್ಟ ಪಡುವಂತಾಗಿದೆ. ನೀವು ನಿಮ್ಮ ಸಂಬಂಧಿಕರು, ಸ್ನೇಹಿತರನ್ನು ಕುರುಡಾಗಿ ನಂಬಿ ನಿಮ್ಮ ಗುಟ್ಟೆಲ್ಲ ಅವರಿಗೆ ಹೇಳುತ್ತಿದ್ದೀರಿ. ಆದರೆ ಅವರ ಮನಸ್ಸಿನಲ್ಲಿ ಮಾತ್ರ ವಿಷ ತುಂಬಿದೆ. ನೀವು ಕಷ್ಟ ಹೇಳಿಕೊಂಡಾಗ ನಿಮ್ಮ ಮೇಲೆ ಕರುಣೆ ತೋರಿಸುತ್ತಿರುವಂತೆ ನಟಿಸಿ ಒಳಗೊಳಗೆ ಹಬ್ಬ ಮಾಡಿಕೊಳ್ಳುತ್ತಿದ್ದಾರೆ. ನೀವು ಏಳಿಗೆಯಾಗಬೇಕು ಎಂದು ಪ್ರತಿ ಸಾರಿ ಅಂದುಕೊಂಡಾಗಲೂ ನಿಮ್ಮನ್ನು ತಡೆಯುತ್ತಿರುವುದು ಆ ಹೆಣ್ಣೆ. ನೀವಾಕೆಯನ್ನು ಎಷ್ಟು ನಂಬಿದ್ದೀರಿ ಅಂದರೆ ಯಾವ ಚಿಕ್ಕ ನಿರ್ಧಾರ ಅಥವಾ ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವ ಮುಂಚೆ ಆಕೆಯ ಸಲಹೆಯನ್ನೇ ಕೇಳುತ್ತೀರಿ. ಆಗಿದ್ದು ಹೇಗೋ ಆಗೋಯ್ತು. ಆಕೆ ಎಷ್ಟು ದುಷ್ಟ ಪ್ರಯೋಗಗಳು ಮಾಡಿದರೂ, ನಿಮಗೆ ಎಷ್ಟು ತೊಂದರೆ ಕೊಡಲು ನೋಡಿದರೂ ಅವಳ ಆಟ ಇನ್ನು ಮುಂದೆ ನಡೆಯಲ್ಲ. ಮುಂಬರುವ ಈ 3 ತಿಂಗಳಿಗೆ ಸಂಬಂಧಪಟ್ಟ ನಿಮ್ಮ ಜಾತಕ ಚಕ್ರ ಸಿದ್ಧವಾಗಿದೆ. ನಿಮಗೆ ಇಷ್ಟು ತೊಂದರೆ ಕೊಟ್ಟ ಆ ವಿಷಸರ್ಪ ಯಾರೆಂದು ಕೂಡ ಗೊತ್ತಾಗುವ ಸಮಯ ಬಂದಿದೆ. ಪಾಪ, ನೀವು ಹಗಲು ರಾತ್ರಿ ಕಷ್ಟಪಟ್ಟು ಬೆವರು ಸುರಿಸಿ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಕಷ್ಟಪಡುತ್ತಿದ್ದೀರಿ. ಆದರೆ ನಿಮ್ಮ ಕಷ್ಟಕ್ಕೆ ತಕ್ಕ ಫಲ ಸಿಗುತ್ತಿಲ್ಲ. ನಿಮ್ಮ ಪ್ರತಿ ಪ್ರಯತ್ನ ವಿಫಲವಾಗುತ್ತಿದೆ. ನಿಮಗೆ ಎಲ್ಲಾ ಕಡೆ ಪರಾಜಯ ಎದುರಾಗುತ್ತಿದೆ. ಎಲ್ಲರ ಕೆಲಸ ಮುಗಿದರೂ ಕೂಡ ನಿಮ್ಮ ಕೆಲಸ ಮಧ್ಯದಲ್ಲೇ ನಿಂತು ಹೋಗುತ್ತಿದೆ. ನಿಮ್ಮ ಮೇಲೆ ಲಕ್ಷ್ಮಿ ಕಟಾಕ್ಷ ಏಕಿಲ್ಲ? ನಿಮ್ಮ ಮನೆಯಲ್ಲಿ ಏಕೆ ಯಾವಾಗಲೂ ಗಲಾಟೆಗಳು ನಡೆಯುತ್ತಿದೆ? ನೀವು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ವ್ಯಕ್ತಿಗಳೇ ನಿಮ್ಮನ್ನು ಏಕೆ ಮೋಸ ಮಾಡುತ್ತಿದ್ದಾರೆ? ಕೊನೆಗೆ ಕೆಲವರಿಗೆ ಸಂತಾನ ಕೂಡ ಆಗುತ್ತಿಲ್ಲ. ಈ ಎಲ್ಲಾ ಪ್ರಶ್ನೆಗಳು ನಿಮ್ಮ ತಲೆಯಲ್ಲಿ ಬಂದಿರುವುದೇ. ಇದೆಲ್ಲದಕ್ಕೂ ಉತ್ತರ ಒಂದೇ ಒಂದು ಹೆಣ್ಣು, ಅವಳ ತಂತ್ರ ಮಂತ್ರ ಪ್ರಯೋಗ ಮತ್ತು ವಿಪರೀತವಾದ ನರದೃಷ್ಟಿ. ಲಕ್ಷ್ಮೀದೇವಿ ನಿಮ್ಮ ಮನೆ ಬಾಗಿಲಿನವರೆಗೂ ಬಂದು ಹಿಂದಿರುಗಿ ಹೊರಟು ಹೋಗುತ್ತಿದ್ದಾರೆ. ಒಂದು ಗಾದೆ ಮಾತಿದೆ, ಕಂಕುಳಲ್ಲಿ ಮಗುವನ್ನು ಇಟ್ಟುಕೊಂಡು ಊರೆಲ್ಲ ಹುಡುಕಾಡಿದರಂತೆ. ನೀವು ನಿಮ್ಮ ಪಕ್ಕದಲ್ಲಿ ಶತ್ರುವನ್ನು ಇಟ್ಟುಕೊಂಡು ಊರೆಲ್ಲ ನಿಮ್ಮ ಶತ್ರುಗಾಗಿ ಹುಡುಕುತ್ತಿದ್ದೀರಿ. ಅವರು ನಿಮ್ಮ ಕುಟುಂಬದಲ್ಲೇ ಇದ್ದಾರೆ, ನಿಮ್ಮ ರಕ್ತ ಸಂಬಂಧಿಕರಲ್ಲಿ ಇದ್ದಾರೆ, ನಿಮ್ಮ ಪ್ರಾಣ ಸ್ನೇಹಿತರಲ್ಲಿ ಇದ್ದಾರೆ. ಸುಖ ಬಂದಾಗ ನಿಮ್ಮ ಪಕ್ಕದಲ್ಲಿ ಇರುತ್ತಾ, ಕಷ್ಟ ಬಂದಾಗ ಸಲೀಸಾಗಿ ಜಾರಿಕೊಳ್ಳುತ್ತಾಳೆ. ನಿಮ್ಮ ಜೊತೆ ಅತಿ ವಿನಯವಾಗಿ ಮಾತನಾಡುತ್ತಾಳೆ. ನಿಮ್ಮ ತಂದೆ ತಾಯಿಗಿಂತ ಹೆಚ್ಚಿನ ಪ್ರೀತಿ ತೋರಿಸುತ್ತಾಳೆ. ನಿಮ್ಮ ಕಷ್ಟಗಳಿಗೆ ನಿಮಗಿಂತ ಹೆಚ್ಚಿನ ದುಃಖ ಅನುಭವಿಸುತ್ತಿರುವಂತೆ ನಟಿಸುತ್ತಾಳೆ. ನಿಮ್ಮನ್ನು ಯಾವಾಗಲೂ ಪಾಪ ಪಾಪ ಎಂದು ಸಮಾಧಾನ ಮಾಡುತ್ತಿರುತ್ತಾಳೆ. ನೀವು ನಿಮ್ಮ ಸಂಗಾತಿಗೆ, ನಿಮ್ಮ ಹೆತ್ತವರಿಗೆ ಕೂಡ ಹೇಳಲಾಗದ ವಿಷಯಗಳನ್ನು ಕೂಡ ಆಕೆಯೊಂದಿಗೆ ಹಂಚಿಕೊಂಡಿದ್ದೀರಿ. ನಿಮಗೊಂದು ಕಷ್ಟ ಬಂದರೂ ಸುಖ ಬಂದರೂ ಮೊದಲು ನೆನಪಾಗೋದು ಆ ಹೆಣ್ಣು. ಇಷ್ಟು ಡೀಟೇಲ್ ಆಗಿ ಹೇಳಿದ್ಮೇಲೆ ನಿಮಗೆ ಆ ಹೆಣ್ಣು ಯಾರೆಂದು ಅರ್ಥ ಆಗಿರ್ಬೋದು. ಇನ್ನೂ ಒಂದು ಕ್ಲೂ ಕೂಡ ಕೊಡ್ತೀನಿ. ಆ ಹೆಣ್ಣಿನ ಹೆಸರು ಎಸ್ ಅಕ್ಷರದಿಂದ ಶುರುವಾಗುತ್ತದೆ. ಹಾಗಂತ ನಿಮಗೆ ಪರಿಚಯ ಇರೋ ಪ್ರತಿ ಎಸ್ ಅಕ್ಷರದವರನ್ನು ಅನುಮಾನಿಸಬೇಡಿ. ನಾನು ಮೇಲೆ ಹೇಳಿರುವ ಡೀಟೇಲ್ಸ್ ಯಾರ ಜೊತೆ ಮ್ಯಾಚ್ ಆಗುತ್ತದೋ ಆ ವ್ಯಕ್ತಿಯ ನೀವು ಹುಡುಕುತ್ತಿರುವ ಹೆಣ್ಣು. ಇನ್ನು ಸ್ನೇಹಿತರೆ, ಈಗ ಕ್ಲಿಯರ್ ಆಗಿ ನಿಮಗೆ ಯಾರು ಅನ್ನೋದು ಗೊತ್ತಾಯ್ತು ಅನ್ಕೋತೀನಿ. ಆದ್ರೆ ಈಗ ನೀವು ಒಂದೇ ಸಲ ಬದಲಾಗಬೇಡಿ. ಅಂದ್ರೆ ಆಕೆ ಫ್ರಾಡ್ ಅಂತ ನಿಮಗೆ ಗೊತ್ತಾಗಿದೆ ಅಂತ ತೋರಿಸ್ಕೊಳ್ಬೇಡಿ. ನೀವು ಎಂದಿನಂತೆ ಮಾತನಾಡಿ, ಆದರೆ ನಿಮ್ಮ ಗುಟ್ಟುಗಳನ್ನು ಹೇಳಬೇಡಿ. ನಿಮ್ಮ ಪ್ಲಾನ್ಗಳನ್ನು ಹೇಳಬೇಡಿ. ನಿಮ್ಮ ಸಕ್ಸಸ್ ಅವಳ ಜೊತೆ ಹಂಚಿಕೊಳ್ಳಬೇಡಿ. ಒಂದೇ ಸಲ ದೂರ ತಳ್ಳದೆ ನಿಧಾನವಾಗಿ ದೂರ ಮಾಡಿ. ಈ ವಿಷಯ ಅವಳಿಗೆ ಸ್ವಲ್ಪ ಕೂಡ ಗೊತ್ತಾಗಬಾರದು, ಡೌಟ್ ಕೂಡ ಬರಬಾರದು. ಈ ಹೆಣ್ಣಿನಂತ ಜನರು ನಿಮ್ಮ ಸಂಬಂಧಿಕರಲ್ಲಿ ತುಂಬಾ ಜನರಿದ್ದಾರೆ, ಇವಳೊಬ್ಬಳೇ ಅಲ್ಲ. ಹಾಗಾಗಿ ಇವಳನ್ನು ಬಿಟ್ಟು ಇನ್ನೊಬ್ಬರನ್ನು ಮತ್ತೆ ಇವಳ ಜಾಗದಲ್ಲಿ ತಂದುಕೊಳ್ಳಬೇಡಿ.
ಇದೊಂದು ಪಾಠ ಎಂದು ತಿಳಿದುಕೊಂಡು ಎಲ್ಲರಿಂದ ಹುಷಾರಾಗಿರಿ. ಇನ್ನು ಆಕೆ ಮಾಡುವ ಕೆಟ್ಟ ಪ್ರಯೋಗಗಳು, ನರದೃಷ್ಟಿ ನಿಮ್ಮ ಮೇಲೆ ಕೆಲಸ ಮಾಡದೇ ಇರಲು ನೀವೊಂದು ಪರಿಹಾರ ಮಾಡಬೇಕು. ಇನ್ನೊಂದು ಮಾತು, ಎಲ್ಲಾ ವೃಷಭ ರಾಶಿಯವರ ಮೇಲೆ ತಾಂತ್ರಿಕ ಪ್ರಯೋಗ ನಡೆದಿದೆ ಅಂತ ಹೇಳ್ತಾ ಇಲ್ಲ. ಕೆಲವರಿಗೆ ಆಗಿರಬಹುದು, ಕೆಲವರಿಗೆ ಆಗದೇ ಇರಬಹುದು. ನಿಮ್ಮ ಮೇಲೆ ತಾಂತ್ರಿಕ ಪ್ರಯೋಗ ಆಗಿದೆಯೇ ಎಂದು ತಿಳಿದುಕೊಳ್ಳಲು ಒಂದು ಚಿಕ್ಕ ದಾರಿ ಇದೆ. ಅದೇನಂದ್ರೆ, ನಿಮ್ಮ ಮನೆ ಎಷ್ಟು ಸಲ ಕ್ಲೀನ್ ಮಾಡ್ತಾ ಇದ್ರು, ಅಂದ್ರೆ ದಿನಕ್ಕೆ 2 ಸಲ ಕಸ ಗುಡಿಸುತ್ತಿದ್ದರೂ ಮನೆ ಗಲೀಜಾಗಿ ಕಾಣುತ್ತೆ. ವಾರಕ್ಕೆ 2 ಸಲ ಬೂಜು ತೆಗೆಯುತ್ತಿದ್ದರೂ ಅಲ್ಲಲ್ಲಿ ಜೇಡರಬಲೆ ಕಾಣಿಸುತ್ತೆ. ನಿಮ್ಮ ಮನೆಯ ಸುತ್ತಮುತ್ತ ಗೂಬೆ ಅಥವಾ ಬಾವುಲಿ ಕಾಣುತ್ತೆ. ಆಗಾಗ ಮನೆಯಲ್ಲಿ ಕೆಟ್ಟ ವಾಸನೆ ಬರುತ್ತೆ. ಗಾಳಿ ಇಲ್ಲದಿದ್ದರೂ ದೀಪ ಆರಿ ಹೋಗುತ್ತೆ. ದೇವರಿಗೆ ಇಟ್ಟ ಹೂಗಳು ಬೇಗನೆ ಬಾಡುತ್ತವೆ. ನಿಮಗೆ ಪೂಜೆ ಮಾಡಲು ದೇವಸ್ಥಾನಕ್ಕೆ ಹೋಗಲು ಇಷ್ಟ ಆಗಲ್ಲ. ದೇವರ ಮೇಲೆ ನಂಬಿಕೆ ಹೊರಟು ಹೋಗುತ್ತೆ. ಯಾವಾಗಲೂ ಮಲಗಬೇಕು ಅನಿಸುತ್ತೆ. ಏನು ನೋಡಿದರೂ, ಯಾರನ್ನು ನೋಡಿದರೂ ಬೇಜಾರು, ಕೋಪ ಬರುತ್ತೆ. ಮನೆಯಲ್ಲಿ ಕೆಂಪು ಇರುವೆಗಳು ಹೆಚ್ಚಾಗಿ ಕಾಣಿಸುತ್ತೆ. ಮನೆಯಲ್ಲಿ ಯಾರೋ ಒಬ್ಬರು ಅನಾರೋಗ್ಯಕ್ಕೆ ಪದೇ ಪದೇ ಗುರಿಯಾಗುತ್ತಾರೆ. ಪದೇ ಪದೇ ಸುಖಾಸುಮ್ಮನೆ ಗಲಾಟೆಗಳು ನಡೆಯುತ್ತೆ. ಮನೆಯಲ್ಲಿ ನೆಮ್ಮದಿ ಇರುವುದಿಲ್ಲ. ಬದುಕಿರುವುದಕ್ಕಿಂತ ಸಾಯುವುದೇ ಮೇಲು ಅನಿಸುತ್ತೆ. ಇದರ ಜೊತೆ ಆಗಾಗ ಹಾಲು ಒಡೆಯೋದು ಅಥವಾ ಪದಾರ್ಥಗಳು ಬೇಗನೆ ಹಾಳಾಗೋದು, ಹುಳಗಳು ಕಾಣಿಸೋದು, ಕೀಟಗಳು ಕಾಣಿಸೋದು ನಡೆಯುತ್ತೆ. ಇದೆಲ್ಲ ಆಗ್ತಾ ಇದ್ರೆ ಖಂಡಿತ ನಿಮ್ಮ ಮನೆಯ ಮೇಲೆ ಕೆಟ್ಟ ಪ್ರಯೋಗ ನಡೆದಿದೆ ಎಂದು ಅರ್ಥ. ಇಂಥ ಘಟನೆಗಳು ನಿಮ್ಮ ಮನೆಯಲ್ಲಿ, ನಿಮ್ಮ ಜೀವನದಲ್ಲೂ ನಡೆಯುತ್ತಿದ್ದರೆ ನೀವು ಮಾಡಬೇಕಾಗಿರುವುದು ಒಂದೇ ಒಂದು ಕೆಲಸ. ನೀವು ಮಂಗಳವಾರ ಅಥವಾ ಶನಿವಾರ ಹತ್ತಿರದಲ್ಲಿರುವ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಒಂದು ಚೆನ್ನಾಗಿ ಬಲಿತಿರುವ ತೆಂಗಿನಕಾಯಿ ತಗೊಂಡು ಅದಕ್ಕೆ ಪೂರ್ತಿಯಾಗಿ ಸಿಂಧೂರ ಹಚ್ಚಿ ಒಂದು ಕಪ್ಪು ದಾರ ತೆಗೆದುಕೊಂಡು 11 ಸಲ ತೆಂಗಿನಕಾಯಿಗೆ ಸುತ್ತಿ 11 ಗಂಟು ಹಾಕಬೇಕು. ಅಂದರೆ 1 ಸಲ ದಾರ ಸುತ್ತಿದಾಗ 1 ಗಂಟು ಹಾಕಬೇಕು. ಆ ರೀತಿ 11 ಸುತ್ತು 11 ಗಂಟು. ಪ್ರತಿ ಗಂಟು ಹಾಕುವಾಗ ಓಂ ಹನುಮತೆ ನಮಃ ಎಂದು ಮನಸ್ಸಿನಲ್ಲಿ ಜಪ ಮಾಡಿ ಆ ತೆಂಗಿನಕಾಯಿಯನ್ನು ಒಂದು ಕೇಸರಿ ಬಣ್ಣದ ಬಟ್ಟೆಯಲ್ಲಿ ಸುತ್ತಿ ಅದನ್ನು ಹನುಮಂತನ ಪಾದಗಳ ಹತ್ತಿರ ಇಟ್ಟು ಪೂಜೆ ಮಾಡಿಸಿಕೊಳ್ಳಿ. ಬಳಿಕ ಆ ತೆಂಗಿನಕಾಯಿಯನ್ನು ಮನೆಗೆ ತಂದು ನಿಮ್ಮ ಮನೆಯ ಮುಖದ್ವಾರದ ಮೇಲೆ ಕಟ್ಟಿಬಿಡಿ. ಈ ಒಂದು ಕೆಲಸ ನೀವು ಮಾಡಿದರೆ ಎಂತಹ ಶತ್ರು ಪ್ರಯೋಗ ಮಾಡಿದ್ದರೂ ಅದು ಬೆಂಕಿಯಲ್ಲಿ ಸುಟ್ಟ ಹಾಳೆಯಂತೆ ಬೂದಿಯಾಗುತ್ತೆ. ಅದರ ನಂತರ ನಿಮಗೆ ಬರೀ ಶುಭ ಮಾತ್ರ ನಡೆಯುತ್ತದೆ. ನೀವು ವೃಷಭ ರಾಶಿಯವರು ಒಂದು ರೀತಿ ಕನ್ನಡಿ ಇದ್ದಂತೆ. ಮನಸ್ಸಿನಲ್ಲಿ ಯಾವುದೂ ಇಟ್ಟುಕೊಳ್ಳುವುದಿಲ್ಲ. ಕೆಲವೊಮ್ಮೆ ನೀವು ನೇರವಾಗಿ ಆಡುವ ಮಾತು ಇನ್ನೊಬ್ಬರಿಗೆ ಬೇಜಾರಾಗುತ್ತದೆ ಅನ್ನುವುದು ಮರೆತು ಬಿಡುತ್ತೀರಿ. ಈ ಗುಣದಿಂದ ಕೂಡ ನೀವು ಶತ್ರುಗಳನ್ನು ನಿಮ್ಮ ಜೀವನಕ್ಕೆ ಕರೆತರುತ್ತಿದ್ದೀರಿ. ಹಾಗಾಗಿ ಈ ಒಂದು ಚಿಕ್ಕ ಅಭ್ಯಾಸ ಬಿಟ್ಟುಬಿಡಿ. ಅಗತ್ಯ ಇದ್ದಾಗ ಮಾತ್ರ ಮಾತನಾಡಿ. ಯಾರಿಗೂ ಸುಖ ಸುಮ್ಮನೆ ಸಲಹೆ ಕೊಡಬೇಡಿ. ಯಾರ ಬಗ್ಗೆಯೂ ಮಾತನಾಡಬೇಡಿ. ಯಾರನ್ನು ತಮಾಷೆಗೂ ಕೂಡ ಹೀಯಾಳಿಸಬೇಡಿ. ಇನ್ನು ಮಂಗಳವಾರ ಮತ್ತು ಶನಿವಾರ ಅಥವಾ 2 ದಿನಗಳಲ್ಲಿ ಒಂದು ದಿನ ತಪ್ಪದೆ ಹನುಮಂತನ ದೇವಾಲಯಕ್ಕೆ ಹೋಗಿ ಕಡಲೆಕಾಳಿನಿಂದ ತಯಾರಿಸಿದ ಉಸಲಿ ಮತ್ತು ಬೆಲ್ಲದಿಂದ ತಯಾರಿಸಿದ ಯಾವುದೋ ಒಂದು ಸಿಹಿ ಪದಾರ್ಥವನ್ನು ನೈವೇದ್ಯವಾಗಿ ಸಮರ್ಪಿಸಿ ಅದನ್ನು ದೇವಸ್ಥಾನಕ್ಕೆ ಬಂದಿರುವ ಭಕ್ತಾದಿಗಳಿಗೆ ಹಂಚಿ ನೀವು ನಿಮ್ಮ ಮನೆಯವರು ಕೂಡ ತಿನ್ನಿ. ಈ ರೀತಿ ಮಾಡಿದರೆ 100% ನಿಮ್ಮ ಕಷ್ಟಗಳೆಲ್ಲ ಹೋಗಿ ಸಕ್ಸಸ್ ನೋಡ್ತೀರಿ. ನೋಡಿದ್ರಲ್ಲ ಸ್ನೇಹಿತರೆ, ಇಲ್ಲಿ ನಾನು ಅಂತ ದೊಡ್ಡ ಕಷ್ಟಕರವಾದ ಪರಿಹಾರಗಳು ಹೇಳಿಲ್ಲ. ಇಲ್ಲಿ ನಿಮಗಾಗೋ ದೊಡ್ಡ ನಷ್ಟ ಕೂಡ ಇಲ್ಲ. ಆದ್ರೆ ಲಾಭ ಮಾತ್ರ ವಿಪರೀತ ಇದೆ. ಇಲ್ಲೂ ಕೂಡ ಮೋಸ ಸುಳ್ಳು ಅಂತ ಕಮೆಂಟ್ ಮಾಡಬೇಡಿ. ಇದರಲ್ಲಿ ನನಗೆ ಬರೋ ಲಾಭ ಏನೂ ಇಲ್ಲ. ಹಾಗಾಗಿ ನಿಮಗೆ ಇಷ್ಟ ಇದ್ದರೆ ಪರಿಹಾರ ಮಾಡ್ಕೊಳ್ಳಿ, ಇಲ್ಲದಿದ್ರೆ ಬಿಡಿ. ಹನುಮಂತನ ಅನುಗ್ರಹ ಯಾವಾಗಲೂ ನಿಮ್ಮ ಮೇಲೆ ಇರಲಿ ಅಂತ ನಾನು ಬೇಡ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಒತ್ತಿ. ಧನ್ಯವಾದಗಳು.